ಏನ್ ಎಕ್ಸೈಟ್ಮೆಂಟ್ ಗುರು, ಫುಲ್ಲು ಸಂಡೇ. ಯಪ್ಪ ರಾಮ, ಕೊನೆಯಲ್ಲೂ RCB ಸೂಪರ್ ಆಗಿ ಗೆದ್ದಿದ್ದಾರೆ. ಏನು ಲಾಸ್ಟ್ ಬಾಲ್ ಫಿನಿಶ್ ಅನ್ನೋದು RCB ಒಂಥರ ಈ ಸೀಸನ್ ಅಲ್ಲಿ ಇಷ್ಟೊಂದು ಈ ತರ ಆಗಿರ್ಲಿಲ್ಲ ಅನ್ಸುತ್ತೆ. ಏನೇ ಆಗಲಿ, ಭುವನೇಶ್ವರ್ ಕುಮಾರ್ ಕೈ ಮುಗಿಬೇಕು. ಲಾಸ್ಟ್ ಓವರ್ ಅಲ್ಲೂ ಸಿಕ್ಸ್ ಹೊಡೆದ್ಬಿಟ್ಟು ಕೃಣಾಲ್ ಪಾಂಡ್ಯ ಹಬ್ಬ ದೇವ್ರ ತರ ಕೊಟ್ಟಿರಂಗೆ ನಮ್ಗೆ ಟೀಮ್ಗೆ. ಏನಪ್ಪಾ ಶರತ್ತು, ಮನೇಲೆ ಕೂತ್ಕೊಂಡು ಮಾತಾಡ್ತಾ ಇದೀನಿ, ಇದೆಲ್ಲ ಬಂದಿದೆ ಅಂದ್ರೆ ನೋಡಿ. ರಜಾ ಅಂದ್ಬಿಟ್ಟು ನಾನು ಇಲ್ಲಿ ಜಪಾನ್ಗೆ ಬಂದಿದ್ವಿ. ಟೋಕಿಯೋನಲ್ಲಿ ಇರೋದು ಇದು ಹೋಟೆಲ್. ಸೊ ಇಲ್ಲಿಂದನೇ ಒಂದು RCB ವ್ಲಾಗ್ ಮಾಡೋಣ. ಬಿಲ್ಡಿಂಗ್ ನೋಡಿ, ಮೆಟ್ರೋಪಾಲಿಟನ್ ಬಿಲ್ಡಿಂಗ್ ಅಂತ ಇದನ್ನ ಕರೀತಾರೆ ಜಪಾನ್ ಅಲ್ಲಿ. ಇಲ್ಲಿ ಎಲ್ಲ ಜಪಾನೀಸ್ ಮೇನ್ ಸ್ಟ್ರೀಟ್ ಇದೆ, ಶಿಂಜುಕು ಏರಿಯಾ ಅಂತ. ಇದೆಲ್ಲ ಜಪಾನ್ ಬ್ಲಾಗ್ ಎಲ್ಲ ಯಾರಿಗಾರು ಇಷ್ಟ ಆದ್ರೆ ಹೇಳಿ, ಆದಷ್ಟು ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನ ಹಾಕ್ತೀನಿ. ಬಟ್ ಇದೆಲ್ಲ ಬಿಟ್ಬಿಡಿ. RCB ಏನ್ ಮ್ಯಾಚ್ ಗೆದ್ದಿದ್ದು. ನನ್ನೆ ಕೊನೆಯಲ್ಲಿ ಹೋಯ್ತು ಮ್ಯಾಚ್ ಅಂತಾನೆ ಲೆಕ್ಕ ಆಗೋಯ್ತು. ಡೇವಿಡ್ ಶೆಫರ್ಡ್ ವಿಲನ್ ಆಗ್ಬಿಡ್ತಾ ಇದೆ ಬರ್ತಾ 19th ಓವರ್ ಮುಗಿಸ್ಬೇಕಾಗಿತ್ತು. 19th ಓವರ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ 20th ಓವರಲ್ಲಿ ಔಟ್ ಆಗ್ಬಿಟ್ಟು ಭುವನೇಶ್ವರ್ ಕುಮಾರ್ಗೆ, ರಸಿಕ್ ಸಲಾಮ್ಗೆ ಏನೋ ಎದ್ದು ಬಿದ್ದು ಲಾಸ್ಟ್ ಬಾಲ್ ಓಡಿದ್ದಕ್ಕೆ ಆಯ್ತು. ಅದು ಮಿಸ್ಫೀಲ್ಡ್ ತರ, ಅದು ಸ್ಟ್ರೈಟ್ ಬಂದಿದ್ದು ಬಾಲು ಹೋಗಿ ಹಿಡಿಯಕ್ಕಾಗದೆ ಭಾವ ಡಿಪೆಂಡ್ ಮಾಡೋಕ್ಕಾಗಲಿಲ್ಲ. NY ಔಟ್ ಆಫ್ IPL 2026 ಅಲಾಂಗ್ ವಿತ್ LSG ಆಗೋಗಿದ್ದಾರೆ ಈಗ. ಈ ಕಾರಣಕ್ಕೆ RCB ಅಂತೂ ಅಟ್ಲೀಸ್ಟ್ ಇವಾಗ ಟೇಬಲ್ ಟಾಪರ್ಸ್. ಅದು ಬೇರೆ ಟೇಬಲ್ ಟಾಪರ್ಸ್ ಅಲ್ಲೇ ಇರ್ತಾರ ಅದು ಗೊತ್ತಿಲ್ಲ. ಯಾಕಂದ್ರೆ BBKS ಒಂದು ಮ್ಯಾಚ್ 1 ಪಾಯಿಂಟ್ ಅಡ್ವಾಂಟೇಜ್ ಬೇರೆ ಇದೆಯಲ್ಲ, ಅದು ಬೇರೆ ನಡೀತಾ ಇದೆ. ಅದು ಬಿಟ್ರೆ ನೆನ್ನೆ ಮ್ಯಾಚ್ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ, ರಜತ್ ಪತಿದಾರ್ ಮ್ಯಾಚ್ ಆದ್ಮೇಲೆ ಹೇಳಿದ್ದಾರೆ, ನೋಡಿದ್ರ ಇದು ನಮ್ಗೆ ಡಿಸರ್ವಿಂಗ್ ವಿನ್ ಅಲ್ಲ ಅಂದ್ಬಿಟ್ಟು. ಅದು ಇಂಪಾರ್ಟೆಂಟ್ ಆಕ್ಚುಲಿ. ನೆನ್ನೆ ಈ ತರ 166 ಇವೆಲ್ಲ ಅವ್ರು ನಮ್ಮ ಬ್ಯಾಟಿಂಗ್ ಇರೋ ಬ್ಯಾಟಿಂಗ್ ಲೈನಪ್ಗೆ ಚೇಂಜ್ ಮಾಡ್ಬಿಟ್ಟು ಈಸಿಯಾಗಿ ಬಿಸಾಕ್ಬೇಕಾಗಿತ್ತು. ರೆಸ್ಪಾನ್ಸಿಬಿಲಿಟಿ ತಗೋತಾ ಇಲ್ಲ. ಜಿತೇಶ್ ಶರ್ಮಾ ಹೆವಿ ವೀಕ್ ಲಿಂಕ್ ಆಗ್ಬಿಟ್ಟಿದ್ದಾರೆ. ಯಾಕೆ ಚೇಂಜ್ ಮಾಡ್ತಾ ಇಲ್ಲ? ಒಂದು ಚೇಂಜ್ನು ಮಾಡದೆ ಅಷ್ಟೊಂದು ಹೆದರ್ಕೊಂಡು ಕನ್ಸರ್ವೇಟಿವ್ ಆಗಿ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಆಗುತ್ತೆ. ಮುಂಚೆಯಿಂದ ವಿಡಿಯೋಸ್ ಅಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಈಗ ಇನ್ನೂ ಟಫ್ ಆಗೋ ಚಾನ್ಸಸ್ ಎಲ್ಲ ಇದೆ. ಸೊ ಏನ್ ಮಾಡ್ತಾರೋ ಏನು ಅಂತ ನೋಡ್ಬೇಕು ನಾವು. ಯಾಕಂದ್ರೆ ಕೊಹ್ಲಿನೂ ಅಷ್ಟೇ, ನೆನ್ನೆ ಗೋಲ್ಡನ್ ಡಕ್ ಅಗೈನ್ ಎರಡನೇದು. ಸುಮ್ಮನೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮ್ಯಾಚ್ ಮುಗಿದ ತಕ್ಷಣ ದೊಡ್ಡ ಭಾಷಣ ಕೊಟ್ಟಿದ್ದು ಇದೆಲ್ಲ ಸರಿ, ಕೊಹ್ಲಿ ಫ್ಯಾನ್ಸ್ ಎಲ್ಲ ಸಿಟ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಬಟ್ ನೀವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾಕಂದ್ರೆ ಕ್ರೂಷಿಯಲ್ ಹಂತಕ್ಕೆ ಬರ್ತಾ ಇರ್ಬೇಕಾದ್ರೆ ಸೀರೀಸು ಎಲ್ಲರೂ ಆಡ್ತಾ ಇದಾರೆ. CSK ನೋಡಿ ಹೆಂಗೆ ಬಂದ್ರು, ಇವಾಗ ಬಂದ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಮೇಲ್ವರೆಗೂ ಬಂದ್ಬಿಟ್ರು. ಈ ನಾವು ಸೋಲೋದಕ್ಕಿಂತ CSK ಬೇರೆ ಗೆಲ್ತಿದಾರಲ್ಲ ಅನ್ನೋ ಒಂದು ಟೆನ್ಷನ್ ಬೇರೆ ನನಗೆ. ಇದು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಾಗುತ್ತೋ ಏನೋ ನೋಡೋಣ. ಅದು ಬಿಟ್ರೆ ನಿನ್ನೆ ಮ್ಯಾಚ್ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ, ಡೇವಿಡ್ ಶೆಫರ್ಡು, ರೊಮಾರಿಯೋ ಶೆಫರ್ಡು ಈಗ ಐ ಥಿಂಕ್ ಅದಕ್ಕೆ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಎಲ್ಲೂ ವರ್ಕ್ ಆಗ್ತಿಲ್ಲ. ಬೌಲಿಂಗ್ನು ಏನು ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಇನ್ನು ಬ್ಯಾಟಿಂಗ್ ಅಂತೂ ನಿನ್ನೆ ಮ್ಯಾಚ್ ಗೆಲ್ಲಿಸಲೇಬೇಕಾದಂಥ ವಿಷಯ. ಕೃಣಾಲ್ ಪಾಂಡ್ಯನ್ ಬಗ್ಗೆ ಹೇಳಬೇಕು. ಎಂಥ ಇನ್ನಿಂಗ್ಸು ಮಾಡಿದ್ದು. 73 ಹೊಡೆದಿದ್ದು. ಅದರಲ್ಲೂ ಕ್ರ್ಯಾಂಪ್ಸು ಎಲ್ಲ ಬಂದಿತ್ತಂತೆ. ಅದನ್ನು ಎಲ್ಲ ಮೆಟ್ಟಿ ನಿಂತು ಮ್ಯಾಚ್ನ ಗೆಲ್ಸಿದ್ದಾರೆ. ಭಾರಿ ಖುಷಿಯಾದಂಥದ್ದು ಮ್ಯಾಚು. ಅದೊಂದು ಮಾತ್ರ ಸೂಪರ್ ಆಗಿತ್ತು. ಕೊನೆಯಲ್ಲಿ ವಿನ್ ಆದ್ರಲ್ಲ, 2 ಪಾಯಿಂಟ್ ಬಂತು, W ಅಂತ ಬಂತು. ಅದೊಂದೇ ಇವಾಗ ನಮ್ಗೆ ಖುಷಿಯಾದಂಥ ವಿಚಾರ. ಮುಂದೆ ಏನಾಗುತ್ತೆ ಏನು ಅಂತ ಇನ್ನೂ ಹೇಳಕ್ಕಾಗಲ್ಲ. ಇದೆಲ್ಲ ಕಷ್ಟನೇ ಇದೆ. ಆಫಿಗೆ ಬರ್ತಾರೆ, ಬಟ್ ಟಾಪ್ 2 ನಲ್ಲಿ ಫಿನಿಶ್ ಆಗ್ತಾರ ಏನು ಅನ್ನೋದೆಲ್ಲ ಕಾದ್ ನೋಡ್ಬೇಕು. ನಿಮಗೆಲ್ಲ ಹೇಗೆ ಅನಿಸ್ತು ಮ್ಯಾಚ್ ನೆನ್ನೆ? ನನಗೆ ಪೂರ್ತಿ ಕೂತ್ಕೊಂಡು ಸೀಟ್ ತುದಿನಲ್ಲಿ ನೋಡೋಂಥ ಅವಕಾಶ ಕಳ್ಕೊಂಡೆ ನಾನು. ನಿಮಗೆಲ್ಲ ಹೇಗೆ ಅನಿಸ್ತು ಇದೆಲ್ಲ ಕಮೆಂಟ್ಸ್ನಲ್ಲಿ ಹೇಳಿ. ಆದಷ್ಟು ಬೇಗ ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಜೊತೆಗೆ ಇವತ್ತು ತುಂಬ ನನಗೆ ಇನ್ನೊಂದು ಎಕ್ಸೈಟ್ಮೆಂಟ್ ವಿಚಾರ ಇದೆ. ಬೆಂಗಳೂರಲ್ಲೂ ನೀವು ನೋಡಿರ್ಬೇಕು, ನನ್ನ ಚಾನಲಲ್ಲಿ ವಂದೇ ಭಾರತ್ ಟ್ರೈನ್ಸ್ ಬಗ್ಗೆ ವಿಡಿಯೋ ಎಲ್ಲ ಹಾಕಿದ್ದೀನಿ. ಇವಾಗ ಮಂಗಳೂರದು ಮತ್ತು ಗೋವಾದು ವಂದೇ ಭಾರತ್ದು ಅದ್ರ ಟೈಮ್ ಟೇಬಲ್ ಬೇರೆ ಎಲ್ಲ ರಿಲೀಸ್ ಮಾಡಿ ದೊಡ್ಡ ಕಾಂಟ್ರವರ್ಸಿಯಾಗಿ ಕತೆ ಆಗೋಗ್ಬಿಟ್ಟಿದೆ. ಬಟ್ ಟ್ರೈನ್ ಫ್ಯಾನ್ಸ್ಗೆ ಮತ್ತು ಎಲ್ಲರಿಗೂ ಜಪಾನ್ ಈಸ್ ದ ಬೆಸ್ಟ್ ಪ್ಲೇಸ್. ಇಲ್ಲಿ ಬುಲೆಟ್ ಟ್ರೈನ್ ಇದೆ, ಪ್ರಪಂಚದ ಅತಿ ವೇಗದ ಬುಲೆಟ್ ಟ್ರೈನ್ ಹೋಗ್ತಾ ಇದೆ. ಇವತ್ತು ಇನ್ನೊಂದು ಫ್ಯೂ ಅವರ್ಸಲ್ಲಿ ನಾನು ಬುಲೆಟ್ ಟ್ರೈನ್ ಬೋರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು 600 ಕಿಲೋಮೀಟರ್ನ 2 ಅವರಲ್ಲಿ ಹೋಗುತ್ತಂಥದ್ದು. ಅದ್ರ ಬಗ್ಗೆನೂ ಒಂದು ವ್ಲಾಗ್ ಮಾಡೋಣ ಅಂತ ಒಂದು ಆಸೆ ಇದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ಜಪಾನ್ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಏನು ನಮಗಿನ್ನ ಒಂದು 15-20 ವರ್ಷ ಮುಂದೆ ಇದ್ದಾರೆ.
ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಿಮ್ಗೆಲ್ಲರೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಬುಲೆಟ್ ಟ್ರೈನ್ಸ್ ಬಗ್ಗೆ ಇದನ್ನೆಲ್ಲ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಆದರೆ ಆದಷ್ಟು ಅದನ್ನು ಎಡಿಟ್ ಮಾಡಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. RCB ಗೆಲ್ತಾ ಇರಲಿ, ಇನ್ಮೇಲೆ ಸೋಲೋದಂತೂ ಬೇಡ. ಅದು ಈ ಥರ ಬಂದ್ಬಿಟ್ಟು ಗೆಲ್ಲೋದು ಬೇಡ, ಸ್ವಲ್ಪ ಬೇಗನೆ ಗೆಲ್ಲಿ. ಚಾನ್ಸಸ್ ಅಂತೂ ಇದೆ, ಸ್ವಲ್ಪ ಚೇಂಜಸ್ ಮಾಡಬೇಕು. ಹಿಂಗೆಲ್ಲ ಏನು ಹೇಳ್ತಾ ಇರಿ, ಸಿಗ್ತಾ ಇರೋಣ. ಹೀಗೆ ನಾನು ಶರತ್.